ಪ್ರಿಯ ವಿದ್ಯಾರ್ಥಿಗಳೇ, ನಾವಿವತ್ತು ಪೂರಕ ಪಾಠ ಭಗತ್ ಸಿಂಗ್ ಅವರ ಬಗ್ಗೆ ತಿಳ್ಕೊಳ್ಳೋಣ. ಈ ಭಗತ್ ಸಿಂಗ್ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಭಗತ್ ಸಿಂಗ್ ಅವರು ಎಲ್ಲಿ ಜನಿಸಿದರು, ಅವ್ರ ತಂದೆ ತಾಯಿ ಯಾರು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಭಗತ್ ಸಿಂಗ್ ಅವರು ಕ್ರಿಸ್ತಶಕ 1907 ಸೆಪ್ಟೆಂಬರ್ 28ರಂದು ಇಂದಿನ ಪಾಕಿಸ್ತಾನದ ಬಂಗಾಹಳ್ಳಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಜನಿಸ್ತಾರೆ. ಅವರ ತಂದೆ ಸರ್ದಾರ್ ಕಿಶನ್ ಸಿಂಗ್ ಅವರು ಜೀವ ವಿಮಾ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವರ ತಾಯಿ ವಿದ್ಯಾವತಿ. ಇವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ಅಂತ ಕರೆಸ್ಕೊಂಡ್ರು. ಯಾಕೆ ಇವರು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ಅಂತ ಕರೆಸ್ಕೊಂಡ್ರು? ಸರ್ವೇ ಸಾಮಾನ್ಯವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದಲ್ಲಿ ಜನಿಸಿರ್ತಕ್ಕಂಥ ಎಲ್ಲರೂ ಸಹ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ್ರು. ಕೆಲವೊಂದಿಷ್ಟು ಜನರು ಯಾರೂ ಅರಿಯದ ವೀರರಂತೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಹುತಾತ್ಮರು ಆದರು. ಇನ್ನು ಕೆಲವೊಂದಿಷ್ಟು ಜನರು ಇತಿಹಾಸದಲ್ಲಿ ಹೆಸರನ್ನು ಮಾಡಿದ್ರು. ಈ ಇತಿಹಾಸದಲ್ಲಿ ಹೆಸರು ಮಾಡಿರ್ತಕ್ಕಂಥ ಹುತಾತ್ಮ ಈ ಭಗತ್ ಸಿಂಗ್. ನೋಡ್ರಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಇಚ್ಛೆ ಇಲ್ಲದೆ ಇದ್ರೂ ಸಹ ಹಲವಾರು ಸಂದರ್ಭಗಳು ಒದಗಿ ಬಂದಾಗ ಒಂದಿಷ್ಟು ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾರ. ಇನ್ನು ಕೆಲವೊಂದಿಷ್ಟು ಜನರಲ್ಲಿ ಹುಟ್ಟಿದಾಗಲೇನೆ ಮನಸ್ಸಿನಲ್ಲಿ ಕ್ರಾಂತಿಯ ಕಿಡಿ ಇರ್ತಾ ಇತ್ತಂದ್ರೆ ಹುಟ್ಟಿದ ಪರಿಸರ ಆ ರೀತಿಯಾಗಿರ್ತಕ್ಕಂಥದ್ದು. ಈ ಭಗತ್ ಸಿಂಗ್ ಅವ್ರಿಗೂ ಸಹ ಅದೇ ರೀತಿ ಆಯ್ತು. ಅಂದ್ರೆ ಹುಟ್ಟಿದ ಪರಿಸರದಲ್ಲೇನೆ ಅವರ ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಪ್ರೇರಣೆ ಅಂದ್ರೆ ಅವರ ಚಿಕ್ಕಪ್ಪ ಆಗಿರ್ತಕ್ಕಂಥ ಅಜಿತ್ ಸಿಂಗ್ ಅವರು. ಈ ಅಜಿತ್ ಸಿಂಗ್ ಅವರು ಸಹ ಈ ರೈತರ ಚಳವಳಿಯಲ್ಲಿ ಭಾಗಿಯಾಗಿ ಈ ಒಂದು ಬ್ರಿಟಿಷರ ಸೆರೆಗೆ ಸಿಲುಕಿರ್ತಕ್ಕಂಥ ವ್ಯಕ್ತಿಯಾಗಿದ್ರು. ಅಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ವ್ಯಕ್ತಿ ಇವರ ಚಿಕ್ಕಪ್ಪ ಅಜಿತ್ ಸಿಂಗ್ ಆಗಿದ್ರು. ಅವರು ಸಹ ಇವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ್ರು. ಇನ್ನು ಹೋರಾಟದ ಒಂದು ಕಿಚ್ಚು ಚಿಕ್ಕಂದಿನಲ್ಲೇ ಇತ್ತು ಅನ್ನೋದಕ್ಕೆ ಒಂದು ಘಟನೆ. ಅವರ ತಾತನ ಜೊತೆಗೆ ಅವರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯದಲ್ಲಿ ಅವರ ತಾತನೊಂದಿಗೆ ನಡೀತಾ ಹೋಗ್ತಾ ಇರ್ಬೇಕಾದ್ರೆ ಅವರ ತಾತ ಅವರನ್ನ ಭತ್ತದ ಗದ್ದೆಯ ಬಳಿ ಕರ್ಕೊಂಡು ಹೋಗ್ತಾ ಇರ್ತಾರ. ಆ ಭತ್ತದ ಗದ್ದೆಯಲ್ಲಿ ನಡೀತಾ ಹೋಗ್ಬೇಕಾದ್ರೆ ಈ ಭಗತ್ ಸಿಂಗ್ ಅವರ ತಾತನಿಗೆ, ಅವರ ಅಜ್ಜನಿಗೆ ಹೇಳ್ತಾನ, ಅಜ್ಜ, ನಾವು ಈ ಭತ್ತ ಬೆಳೆಯುವ ರೀತಿ ಬಂದೂಕನ್ನ ಬೆಳೆಯುವಂತಿದ್ದರೆ, ಬಂದೂಕಿನ ಪೈರನ್ನ ನೆಟ್ಟು ಬಂದೂಕನ್ನ ಬೆಳೆಯುವಂತಿದ್ರೆ ನಾವು ಬ್ರಿಟಿಷರೊಂದಿಗೆ ಹೋರಾಟ ಮಾಡೋದಕ್ಕೆ ಅನುಕೂಲ ಆಗ್ತಾ ಇತ್ತು ಅಂತಕ್ಕಂಥ ಮಾತನ್ನ ಕೇಳಿದಾಗ, ಅಂದ್ರ ಆ ಮಾತನ್ನ ಆಡಿದ್ದನ್ನ ನಾವು ನೆನೆಸ್ಕೊಂಡಾಗ, ಅಂದ್ರ ಚಿಕ್ಕಂದಿನಲ್ಲಿಯೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡುವಂತೆ ಚಿಕ್ಕಂದಿನಲ್ಲೇನೆ ಅವರ ಮನಸ್ಸಿನಲ್ಲಿ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಕಿಚ್ಚಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಇನ್ನು ಈ ಭಗತ್ ಸಿಂಗ್ ಅವರು 1921ರಲ್ಲಿ ಅಸಹಕಾರ ಚಳವಳಿಯಲ್ಲಿ ಭಾಗಿಯಾಗ್ತಾರ. ಅವರೊಂದಿಗೆ ಗೆಳೆಯರಾಗಿರ್ತಕ್ಕಂಥ ಸುಖದೇವ್ ಮತ್ತು ರಾಜ್ಗುರು ಅವರು ಸಹ ಇರ್ತಾರೆ. ಇವರು 3 ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ 1931 ಮಾರ್ಚ್ ತಿಂಗಳ 23ನೇ ವರ್ಷ, ಇವರು 23ನೇ ವರ್ಷದವರಿರ್ಬೇಕಾದ್ರೆ ಮಾರ್ಚ್ ತಿಂಗಳಲ್ಲಿ ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಹುತಾತ್ಮರಾಗ್ತಾರೆ. ಇವರನ್ನ ದಂಡನೆಗೆ ಗುರಿಪಡಿಸಲಾಗಿದೆ. ಇವರು ಹೇಳಿರ್ತಕ್ಕಂಥ ಒಂದು ವಾಕ್ಯ, ಇಕ್ವಿಲಾಬ್ ಜಿಂದಾಬಾದ್, ಕ್ರಾಂತಿ ಚಿರಾಯುವಾಗಲಿ, ಇಕ್ವಿಲಾಬ್ ಜಿಂದಾಬಾದ್. ಜಿಂದಾಬಾದ್ ಅಂದ್ರೆ ಏನರ್ಥ? ಕ್ರಾಂತಿ ಚಿರಾಯುವಾಗಲಿ, ಕ್ರಾಂತಿ ಶಾಶ್ವತವಾಗಲಿ. ಎಲ್ಲಿವರೆಗೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೂ ಸಹ ಕ್ರಾಂತಿ ಚಿರಾಯುವಾಗಲಿ ಅಂತಂದ್ರೆ ಇಕ್ವಿಲಾಬ್ ಜಿಂದಾಬಾದ್ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಟ್ಟವರು ಹುತಾತ್ಮರಾಗ್ತಾರೆ. ಈಗ ಈ ಭಗತ್ ಸಿಂಗ್ ಪಾಠವನ್ನ ತಿಳ್ಕೊಳ್ಳುವ ಮೊದಲು ಈ ಒಂದು ಭಗತ್ ಸಿಂಗ್ ಪಾಠವನ್ನ ರಚಿಸಿರ್ತಕ್ಕಂಥ ಲೇಖಕರ ಪರಿಚಯವನ್ನು ಮಾಡ್ಕೊಳ್ಳೋಣ. ಬನ್ನಿ. ಈ ಭಗತ್ ಸಿಂಗ್ ಬರೆದಿರ್ತಕ್ಕಂಥ ಲೇಖಕರು ಡಾಕ್ಟರ್ ಜಿ ರಾಮಕೃಷ್ಣ. ಜಿ ಅಂದ್ರೆ ಗಂಪಲಹಳ್ಳಿ ರಾಮಕೃಷ್ಣ. ಇವರು ಕ್ರಿಸ್ತಶಕ 1939ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ಬಳಿ ಇರ್ತಕ್ಕಂಥ ಕೆಂಪಸಾಗರದಲ್ಲಿ ಜನಿಸ್ತಾರ. ಇವರು ವೃತ್ತಿಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಪ್ರೊಫೆಸರ್ ಆಗಿ ಮತ್ತು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರು ಆಗಿಯೂ ಸಹ ವೃತ್ತಿಯನ್ನ ನಿರ್ವಹಿಸಿದ್ದಾರೆ. ಇವರು ರಚಿಸಿರ್ತಕ್ಕಂಥ ಕೃತಿಗಳು ದೇವಿ ಪ್ರಸಾದ್ ಮತ್ತು ಲೋಕಾಯತ ದರ್ಶನ, ಭಗತ್ ಸಿಂಗ್, ಭೂಪೇಶ ಗುಪ್ತ, ಜಗೇವಾರ, ಲೆನಿನ್ ಅಂತಕ್ಕಂಥ ಕೃತಿಗಳನ್ನು ರಚಿಸಿದಾರ. ಮತ್ತೆ ಒಂದು ಅನುವಾದಿತ ಕೃತಿಯನ್ನು ರಚಿಸಿದ್ದಾರೆ, ಅದು ಬಾನ್ನವೆ ಅನ್ನುವಂಥ ಒಂದು ಅನುವಾದಿತ ಕೃತಿ. ಒಂದು ಸಂಪಾದಿತ ಕೃತಿಯನ್ನು ಸಹ ಸಂಪಾದನೆ ಮಾಡಿದರೆ, ವಾನರನಿಂದ ಮಾನವ ದರ್ಶನ, ವಾನರನಿಂದ ಮಾನವ ದರ್ಶನ ಅಂತಕ್ಕಂಥ ಒಂದು ಕೃತಿಯನ್ನು ಸಹ ಇವರು ಸಂಪಾದಿಸಿದರು. ಈ ಒಂದು ಸಾಹಿತ್ಯ ಕೃಷಿಗೆ ಇವರಿಗೆ ಸಂದಿರ್ತಕ್ಕಂಥ ಪ್ರಶಸ್ತಿ ಅಂದ್ರೆ
ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಈ ಒಂದು ಭಗತ್ ಸಿಂಗ್ ಅಂತಕ್ಕಂಥ ಪಾಠವನ್ನ ಈ ಒಂದು ರಚಿಸಿರ್ತಕ್ಕಂಥ ಡಾಕ್ಟರ್ ಜಿ ರಾಮಕೃಷ್ಣ ಅವರ ಭಗತ್ ಸಿಂಗ್ ಅಂತಕ್ಕಂಥ ಜೀವನ ಚರಿತ್ರೆಯ ಪುಸ್ತಕದಿಂದ ನಾವೊಂದು ಈ ಪಾಠವನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ಈಗ ಎಲ್ಲರೂ ಪಠ್ಯ ಪುಸ್ತಕವನ್ನು ತೆಗೆದು ನಾನು ಓದುವುದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಪೂರಕ ಪಾಠ 3 ಭಗತ್ ಸಿಂಗ್. ಭಾರತ ಸ್ವಾತಂತ್ರ್ಯಗೊಂಡು ಸ್ವಾತಂತ್ರ್ಯದ ಸಭೆಯನ್ನು ನಾವಿಂದು ಅನುಭವಿಸುತ್ತಿದ್ದೇವೆ. ಆದರೆ ಆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಮಡಿದವರು ಅಸಂಖ್ಯಾತ ದೇಶಭಕ್ತರು. ಸ್ವಾತಂತ್ರ್ಯ ತ್ಯಾಗ ಬಲಿದಾನದ ಫಲ. ವೀರ ಸ್ವಾತಂತ್ರ್ಯ ಯೋಧರ ಬಲಿದಾನವನ್ನು ಸ್ಮರಿಸುವುದು ಭಾರತೀಯರೆಲ್ಲರ ಜವಾಬ್ದಾರಿ. ಈಗ ಭಾರತ ಸ್ವತಂತ್ರಗಳು 1947 ಆಗಸ್ಟ್ 14 ಮಧ್ಯರಾತ್ರಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅಲ್ಲಿವರೆಗೂ ನಾವು ಪರಾತಂತ್ರ್ಯರಾಗಿದ್ವಿ. ಸ್ವಾತಂತ್ರ್ಯ ಪರಾತಂತ್ರ್ಯ ಎರಡು ವಿರುದ್ಧ ಪದಗಳು. ಸ್ವತಂತ್ರ ಪರತಂತ್ರ. ಸ್ವಾತಂತ್ರ್ಯ ಪರಾತಂತ್ರ್ಯ. ಪರಾಧೀನರಾಗಿದ್ವಿ ನಾವು, ಅಂದ್ರ ಈ ಬ್ರಿಟಿಷರ ಪರಾಧೀನರಾಗಿದ್ವಿ. ಅವರ ಗುಲಾಮತನದಲ್ಲಿ ನಾವು ಬದುಕಬೇಕಾಗಿತ್ತು. ನಮಗೆ ಸ್ವತಂತ್ರ ಅಂತಕ್ಕಂಥದ್ದು ಇರಲಿಲ್ಲ. ಆದ್ರೆ 1947ರಿಂದನೇ ನಮಗೆ ಸ್ವಾತಂತ್ರ್ಯ ಸಿಕ್ಕು. ಅಂದಿನಿಂದನೂ ನಾವು ಈ ಸ್ವಾತಂತ್ರ್ಯದ ಸಭೆಯನ್ನ ಅನುಭವಿಸ್ತಾ ಇದ್ದೀವಿ. ಎಷ್ಟು ಸವಿ ಹೆಚ್ಚಾಗಿದೆ ಅಂದ್ರೆ ಅತಿಯಾದ್ರೆ ಅಮೃತವೂ ವಿಷವಾದಂತೆ ಅನ್ನೋ ರೀತಿ ಸ್ವಾತಂತ್ರ್ಯ ಹೆಚ್ಚಾಗಿ ಈಗ ನಮ್ಮೊಳಗಡೆನೆ ನಾವು ದ್ವೇಷ, ಅಸೂಯೆ, ಹೊಡೆದಾಟದಿಂದ ಹೋರಾಟದ ಜೀವನವನ್ನ ನಡೆಸತಕ್ಕಂಥ ಪರಿಸ್ಥಿತಿಯನ್ನು ಸಹ ನಾವೀಗ ತಂದ್ಕೊಂಡಿದ್ದೀವಿ. ಪ್ರತಿನಿತ್ಯನೂ ನಮ್ಮ ಜೀವ ನಮ್ಮ ಕೈಯಲ್ಲಿರ್ದೇನೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಾವು ಯಾರ ಈ ಉಗ್ರಗಾಮಿಗಳ ಗುಂಡಿಗೆನೋ ಯಾರ ಗುಂಡಿಗೆನೋ ಬಲಿಯಾಗ್ತಕ್ಕಂಥ ಒಂದು ಭಯದಿಂದ ಪ್ರತಿನಿತ್ಯ ಮನೆಯಿಂದ ಹೊರಗಡೆ ಹೋದ್ರೆ ವಾಪಸ್ ಮನೆಗೆ ಬರ್ತೀವಿ ಇಲ್ಲ ಅಂತಕ್ಕಂಥ ಆತಂಕದಿಂದ ಬರ್ತಕ್ಕಂಥ ಸ್ಥಿತಿಯನ್ನ ನಾವೇ ತಂದ್ಕೊಂಡಿದ್ದೀವಿ. ಆದ್ರೆ ಈ ಸ್ವಾತಂತ್ರ್ಯಕ್ಕೋಸ್ಕರ ಅಂದ್ರೆ ನೋಡ್ರಿ, ಇಂಥ ಒಂದು ನಮಗೆ ಸ್ವಾತಂತ್ರ್ಯ ಅನ್ನೋದು ಅತಿ ಹೆಚ್ಚಾಗ್ಬಿಟ್ಟತಿ. ಆದ್ರ ಅವಾಗ ಗುಲಾಮತನದಲ್ಲಿರ್ಬೇಕಾದ್ರೆ ನಮ್ಮನ್ನ ಗುಲಾಮಗಿರಿಯಿಂದ ಹೊರತಂದು ಅಂದ್ರೆ ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಮನ್ನ ಹೊರತರೋದಕ್ಕೋಸ್ಕರ ಹಲವಾರು ಜನ ಹೋರಾಟ ಮಾಡಿ ಮಡಿದರು. ಮಡಿ ಅಂದ್ರೆ ಸಾವು. ಮಡಿ ಸಾವು. ಇಲ್ಲಿ ಮಡಿ ಅಂತಕ್ಕಂಥದ್ದು ನಾನಾರ್ಥಕ ಪದ. ಮಡಿ ಒಂದು ಸಾವು, ಇನ್ನೊಂದು ಸ್ವಚ್ಛ ಅಥವಾ ಶುದ್ಧ ಅಂತ ಕರೀತಾರೆ. ಇದು ಒಂದು ನಾನಾರ್ಥಕ. ಇಲ್ಲಿ ಮಡಿದರು ಅಂದ್ರೆ ಹಲವಾರು ಜನ ಸತ್ತೋರು. ಲೆಕ್ಕ ಇಲ್ಲದಷ್ಟು ಅಂದ್ರೆ ಅಸಂಖ್ಯಾತ ದೇಶಭಕ್ತರು. ದೇಶಕ್ಕೆ ಸ್ವತಂತ್ರ ತರೋದಕ್ಕೋಸ್ಕರ ಅಸಂಖ್ಯಾತ ಎಣಿಕೆಗೆ ಸಿಗಲಾರದಷ್ಟು ಜನರು ಏನ್ ಮಾಡಿದ್ರು, ತಮ್ಮ ಪ್ರಾಣವನ್ನ ಅರ್ಪಿಸಿದ್ರು. ಅಂದ್ರೆ ಈ ಒಂದು ಸ್ವಾತಂತ್ರ್ಯ ತ್ಯಾಗ ಬಲಿದಾನದ ಫಲ. ತ್ಯಾಗ ಮತ್ತು ದಾನಕ್ಕೂ ವ್ಯತ್ಯಾಸ ತಿಳ್ಕೊಡ್ರಿ. ದಾನ ಅಂದ್ರೆ ನನಗೆ ಬೇಕಾದಷ್ಟನ್ನ ನಾನು ಇಟ್ಕೊಂಡು ನನಗೆ ಹೆಚ್ಚಾಗಿದ್ದನ್ನ ಇನ್ನೊಬ್ಬರಿಗೆ ಸಹಾಯ ಆಗಲಿ ಅಂತ ಕೊಡ್ತಕ್ಕಂಥದ್ದು ದಾನ. ನನಗೆ ಬೇಕಾಗಿದ್ರೂ ನಾನು ಇಟ್ಕೊಳ್ದೇನೆ ಅದನ್ನ ನಾನು ಕೊಟ್ಟು ಬಿಡೋದು ತ್ಯಾಗ. ನೋಡ್ರಿ, ಜೀವ ಅಂತಕ್ಕಂಥದ್ದು ಎಲ್ಲರಿಗೂ ಅತ್ಯಂತ ಅವಶ್ಯಕ. ಈ ಜೀವ ಎಲ್ಲರಿಗೂ ಅವಶ್ಯಕವಾಗಿರ್ತಕ್ಕಂಥದ್ದು. ಜೀವವನ್ನ ಕೊಡೋದಕ್ಕೆ ಯಾರು ಬಯಸೋದಿಲ್ಲ. ಅತ್ಯಂತ ನಾವು ಪ್ರೀತಿಸ್ತಕ್ಕಂಥ ವಸ್ತು ಅಂದ್ರೆ ನಮ್ಮ ಜೀವ. ಅಂದ್ರ ಉಳಿವಿಗಾಗಿ ಹೋರಾಟ ಅಂತ ಕರಿತೀವಿ. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ ಇರ್ತೀವಿ. ನಾನು ನೆಮ್ಮದಿಯಾಗಿದ್ದಾಗ, ನಾನು ಸುಖವಾಗಿದ್ದಾಗ ನಂತರ ನಮ್ಮ ಅಂತ ಬಳಸ್ತೀವಿ ನಾವು. ನೋಡ್ರಿ, ಹುಟ್ಟಿದ 3 ವರ್ಷದಿಂದನೇ ಮಗು ಮೊದಲಿಗೆ ಕಲಿತಕ್ಕಂಥ ಮಾತು ನನ್ನದು ಅಂತಕ್ಕಂಥದ್ದನ್ನು ಕಲಿತೈತಿ. ಅಂದ್ರೆ ಈ ಮನುಷ್ಯ ಆಸೆ ಬೇಕು ಜೀವನಕ್ಕೆ. ಅಂದ್ರೆ ಸ್ವಾರ್ಥ ಇರೋದ್ರಿಂದನೇ ನಮಗೆ ಒಂದು ಚೈತನ್ಯ ಹುಡ್ತೈತಿ, ಬದುಕುವ ಆಸೆ ಹುಡ್ತೈತಿ. ನಾನು ನನ್ನದು ಅಂತ ಇರಬೇಕು ಮನುಷ್ಯನಿಗೆ. ಇದ್ದಾಗ ಮಾತ್ರ ನಮಗೆ ಏನಾದ್ರೂ ಒಂದು ಸಾಧನೆ ಮಾಡ್ತಕ್ಕಂಥ ಛಲ ಮುಂದೆ ಬರೋದಕ್ಕೆ ಸಾಧ್ಯ. ಅಂದ್ರೆ ಎಲ್ಲವನ್ನ ತ್ಯಜಿಸಿ ಸನ್ಯಾಸಿಯಾಗಿ ಜೀವನ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಆದ್ರ ಅಂತ ಒಂದು ಆಸೆ ಪಡ್ತಕ್ಕಂಥ, ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಅತೀ ಜಾಗರೂಕತೆಯಿಂದ ನಾವು ಕಾಪಾಡ್ಕೊಳ್ತಕ್ಕಂಥ ಈ ಜೀವವನ್ನೇ ಕೊಡೋದೇನಿದೆಯಲ್ಲ, ಅದು ಇನ್ನು ಭಯಂಕರವಾಗಿರ್ತಕ್ಕಂಥ ತ್ಯಾಗ. ಅಂದ್ರೆ ಈ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಹಲವಾರು ದೇಶಭಕ್ತರ ಬಲಿದಾನದ ಫಲವೇ ಈ ನಮ್ಮ ಸ್ವಾತಂತ್ರ್ಯ. ಇಂಥ ವೀರ ಸ್ವಾತಂತ್ರ್ಯ ಯೋಧರ ಬಲಿದಾನವನ್ನು ಸ್ಮರಿಸುವುದು ನಾವು ಭಾರತೀಯರೇನಾಗಿಟ್ಟಿದೀವಲ್ಲ ನಮ್ಮೆಲ್ಲರ ಜವಾಬ್ದಾರಿ. ಅಂದ್ರೆ ನಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನು ಅರ್ಪಣೆ ಮಾಡಿರ್ತಕ್ಕಂಥವ್ರನ್ನ ಆಗಾಗ ನೆನಪಿಸಿಕೊಳ್ಳೋದು ನಮ್ಮ ಕರ್ತವ್ಯ. ಯೋಧ, ಸೈನಿಕ ಕೈಯಲ್ಲಿ ಸಮಾನ. ಯೋಧ, ಸೈನಿಕ,
ಕಲಿಯಿರಿ. ಈಗ ಈ ಭಗತ್ ಸಿಂಗ್ ಯಾವ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ, ಯಾವ ಘಟನೆ ಕಾರಣವಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. 12 ವರ್ಷದ ಒಬ್ಬ ಬಾಲಕ ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ಮೂಕನಂತೆ ಅತ್ತಿಂದಿತ್ತ ಓಡಾಡುತ್ತಿದ್ದ. ಶಾಲೆಗೆ ಹೋಗಬೇಕಾಗಿದ್ದ ಆ ಬಾಲಕ ಅಂದು ತನ್ನ ಹಳ್ಳಿಯಿಂದ ರೈಲಿನಲ್ಲಿ ಅಮೃತಸರದಲ್ಲಿ ಬಂದಿಳಿದಿದ್ದ. ಒಂದೆರಡು ಪುಸ್ತಕಗಳು ಹಾಗೂ ಒಂದು ಪುಟ್ಟ ಡಬ್ಬಿ ಇದ್ದ ಕೈಚೀಲ ಅವನ ಬಳಿಯೇ ಇತ್ತು. ತುಸು ಹೊತ್ತಿನ ನಂತರ ಹುಡುಗ ಜಲಿಯನ್ ವಾಲಾಬಾಗ್ನಲ್ಲಿ ಒಂದೆಡೆ ಅಂತರ್ಮುಖಿಯಾಗಿ ಬಹುಕಾಲ ನಿಂತ. ನಂತರ ಅಲ್ಲಿದ್ದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಹಣೆಗಿಟ್ಟುಕೊಂಡ. ಇನ್ನಷ್ಟನ್ನು ತನ್ನಲ್ಲಿದ್ದ ಡಬ್ಬಿಯಲ್ಲಿ ಸೇಕರಿಸಿಕೊಂಡು ಹಿಂತಿರುಗಿದ. ರಾತ್ರಿ ಮನೆಗೆ ಹಿಂತಿರುಗಿದಾಗ ಅವನ ಸಹೋದರಿ ಎಂದಿನಂತೆ ಅವನನ್ನು ಊಟಕ್ಕೆಬ್ಬಿಸಿದರೆ ಒಲ್ಲೆನೆಂದು ಮುಖ ತಿರುಗಿಸಿದ. ಅವನಿಗೆ ಪ್ರಿಯವಾದ ಮಾವಿನ ಹಣ್ಣೊಂದನ್ನು ಕೂಡ ನಿರಾಕರಿಸಿ ಅವಳನ್ನು ಮನೆಯ ಹಿಂಭಾಗಕ್ಕೆ ಕರೆದೊಯ್ದು ತನ್ನ ಡಬ್ಬಿಯಲ್ಲಿದ್ದ ಮಣ್ಣನ್ನು ತೋರಿಸಿದ. ರಕ್ತದಲ್ಲಿ ಕಲಿಸಿದಂತಿದ್ದ ಆ ಮಣ್ಣು ಎಲ್ಲಿಯದೆಂದು ತಿಳಿದಾಗ ಅವನ ಉಪವಾಸಕ್ಕೆ ಕಾರಣ ಅವಳಿಗೆ ಗೊತ್ತಾಯಿತು. ತ್ಯಾಗದ ಪ್ರತೀಕ ಆ ಮಣ್ಣು ಎಂದವಳಿಗೆ ತಿಳಿ ಹೇಳಿದ. 12 ವರ್ಷದ ಒಬ್ಬ ಬಾಲಕ ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ಮೂಕನಂತೆ ಅತ್ತಿಂದಿತ್ತ ಓಡಾಡುತ್ತಿದ್ದ. ಈ ಅಮೃತಸರದ ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಹತ್ಯಾಕಾಂಡ ನಡೀತು. ಯಾಕೆ ನಡೀತು ಹತ್ಯಾಕಾಂಡ ಅಂತಂದ್ರ ನೋಡ್ರಿ, ಬ್ರಿಟಿಷರ ಆಳ್ವಿಕೆ, ಬ್ರಿಟಿಷರು ಒಂದು ಕಾನೂನನ್ನ ಜಾರಿಗೆ ತಂದಿದ್ರು, ಒಂದು ಆದೇಶವನ್ನು ಹೊರಡಿಸಿದ್ರು. ಭಾರತೀಯರು ಯಾರು 5-6 ಜನಕ್ಕಿಂತ ಹೆಚ್ಚು ಜನರು ಅಲ್ಲಲ್ಲಿ ಗುಂಪು ಸೇರುವಂತಿಲ್ಲ. ಆ ರೀತಿಯಾಗಿ ಗುಂಪು ಸೇರಿದ್ರೆ ಅವರನ್ನ ಕಂಡಲ್ಲೇ ಗುಂಡಿಟ್ಟು ಹೊಡಿಬಹುದು ಅಥವಾ ಸೆರೆಮನೆಗೆ ಹೋಗ್ಬೋದು ಅಂತಕ್ಕಂಥ ಆದೇಶವನ್ನು ಹೊರಡಿಸಿದ್ರು. ನೋಡ್ರಿ, ಈ ಅಮೃತಸರದ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಯ ಜನರು, ಮುಗ್ಧ ಜನರೇನಿದ್ರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಸಿಖ್ ಧರ್ಮದ ಕೆಲವೊಂದಿಷ್ಟು ಜನರು ಏನ್ ಮಾಡಿದ್ರು, ಈ ಅಮೃತಸರದ ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಉದ್ಯಾನವನದಲ್ಲಿ ಸಿಖ್ ಧರ್ಮದ ಒಂದು ಧಾರ್ಮಿಕ ಹಬ್ಬದ ಆಚರಣೆಗೋಸ್ಕರ ಅಲ್ಲಿ ಸೇರಿದ್ರು. ಅಲ್ಲಿ ಎಷ್ಟೊಂದು ಜನ ಸೇರಿದ್ರು. ಅವರ ಧಾರ್ಮಿಕ ಸಂಪ್ರದಾಯದಂತೆ ಒಂದು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಸೇರಿದ್ರು. ಅಂತ ಸಂದರ್ಭದಲ್ಲಿ ಏನೂ ಅರಿಯದ ಮುಗ್ಧ ಜನರು, ಹಲವಾರು ಜನರು ಈ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅವರಿಗೇ ಅರಿವಿಲ್ಲದಂತೆ ತಮ್ಮ ಪ್ರಾಣವನ್ನ ಅರ್ಪಣೆ ಮಾಡ್ತಾರೆ. ಅಂದ್ರೆ ಅವರ ಪ್ರಾಣವನ್ನ ಅರ್ಪಣೆ ಮಾಡಿರ್ತಕ್ಕಂಥ ಜಾಗ ಅದು. ಅಲ್ಲಿಗೆ ಈ 12 ವರ್ಷದ ಬಾಲಕ ಬರ್ತಾನ. ಬಂದು ಮೂಕನಂತೆ ಏನು ಮಾತನಾಡ್ದೇನೆ ಆ ಜಾಗದಲ್ಲಿ ಹಲವಾರು ಜನ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ಜಾಗದಲ್ಲಿ ಅತ್ತಿಂದಿತ್ತ ಓಡಾಡ್ತಾ ಇದ್ದಾನೆ. ಶಾಲೆಗೆ ಹೋಗಬೇಕಾಗಿರ್ತಕ್ಕಂಥ ಬಾಲಕ ಒಂದು ತನ್ನ ಹಳ್ಳಿಯಿಂದ ಶಾಲೆಗೆ ಹೋಗ್ದೇನೆ ರೈಲಿನಲ್ಲಿ ಹತ್ತಿ ನೇರವಾಗಿ ಬಂದು ಅಮೃತಸರದಲ್ಲಿ ಬಂದು ಇಳ್ಕೊಳ್ತಾನೆ. ಅವನ ಬಳಿ ಏನಿದೆ, ಶಾಲೆಗೆ ಹೋಗ್ಬೇಕು ಅಂತ ತೆಗೆದುಕೊಂಡಿರ್ತಕ್ಕಂಥ 1-2 ಪುಸ್ತಕಗಳು, ಒಂದು ಪುಟ್ಟ ಊಟದ ಡಬ್ಬಿ ಇರ್ತಕ್ಕಂಥ ಕೈಚೀಲ. ತುಸು ಹೊತ್ತಿನ ನಂತರ ಹುಡುಗ ಜಲಿಯನ್ ವಾಲಾಬಾಗ್ನಲ್ಲಿ ಒಂದೆಡೆ ಸುಮ್ಮನೆ ನಿಂತ್ಕೊಳ್ತಾನೆ. ಅಂತರ್ಮುಖಿಯಾಗಿ ಅಂದ್ರೆ ಚಿಂತೆಯನ್ನ ಮಾಡ್ತಾ, ಒಳ ಮನಸ್ಸಿನಲ್ಲಿನೇ ಆಲೋಚನೆ ಮಾಡೋದನ್ನ ಅಂತರ್ಮುಖಿ ಅಂತ ಕರೀತಾರೆ. ಅಂತರ್ಮುಖಿ, ಬಹಿರ್ಮುಖಿ 2 ವಿರುದ್ಧಾರ್ಥಕ ಪದಗಳು. ಅಂತರ್ಮುಖಿ ಈಗ ಹುಡುಗ ಅಂತರ್ಮುಖಿಯಾಗಿ ಆಲೋಚನೆ ಮಾಡ್ತಾ ಬಹಳಷ್ಟು ಸಮಯ ನಿಂತ್ಕೊಳ್ತಾನೆ. ನೋಡ್ರಿ, ಸುಮ್ಮನೆ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಒಂದ್ ಕಡೆ ಕೂತ್ಕೊಂಡಿವಿ ಅಂದ್ರೆ ಸಮಯ ಹೋಗಿದೆ ಗೊತ್ತಾಗೋದಿಲ್ಲ. ಅದೇ ರೀತಿಯ ಒಂದು ಜಾಗದಲ್ಲಿ ಈ 12 ವರ್ಷದ ಪುಟ್ಟ ಬಾಲಕ ತನ್ನ ಒಳ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಬಹಳಷ್ಟು ಕಾಲ ನಿಂತ್ಕೊಳ್ತಾನೆ. ಎಷ್ಟೊತ್ತು ನಿಂತ್ಕೊಳ್ತಾನೆ ಅಂತ ಅವನಿಗೆ ಗೊತ್ತಾಗೋದಿಲ್ಲ. ನಂತರ ಏನ್ ಮಾಡ್ತಾನ, ಅಲ್ಲಿರ್ತಕ್ಕಂಥ ಸ್ವಲ್ಪ ಮಣ್ಣನ್ನ ತೆಗೆದುಕೊಂಡು ಹಣೆಗಿಟ್ಕೊಳ್ತಾನೆ. ನೋಡಿ, ನಾವು ದೇವಸ್ಥಾನಕ್ಕೆ ಹೋದಾಗ ಒಂದಿಷ್ಟು ಅಲ್ಲಿರ್ತಕ್ಕಂಥ ಆಧಾರವನ್ನ ಹಣೆಗೆ ಹಚ್ಕೊಳ್ತೀವಿ. ಅಂದ್ರೆ ಇಲ್ಲಿ ಆಜ್ಞಾ ಚಕ್ರ ಇರ್ತೈತಿ. ನಮ್ಮ ದೇಹದಲ್ಲಿ ಸಪ್ತ ಚಕ್ರಗಳೇನಿರ್ತಾವಲ್ಲ, ಇಲ್ಲಿ ಸಹಸ್ರಾರ ಚಕ್ರ, ಆಜ್ಞಾ ಚಕ್ರ ಇರ್ತೈತಿ. ಅಂದ್ರೆ ಈ ಒಂದು ಚಕ್ರ ಹೇಳಿದಂತೆನೆ ನಾವು ಪ್ರತಿನಿತ್ಯದ ಕಾರ್ಯಚಟುವಟಿಕೆಯಲ್ಲಿ ತೊಡಗ್ತೀವಿ ಅಂತಕ್ಕಂಥ ಒಂದು ನಂಬಿಕೆ. ಈ ಒಂದು ಆಜ್ಞಾ ಚಕ್ರಕ್ಕೆ ಗೌರವಿಸ್ತೀವಿ. ನೋಡಿ, ಕುಂಕುಮ ಇಟ್ಕೊಳೋದು ಅದಕ್ಕೋಸ್ಕರ. ಇಡೀ ನಮ್ಮ ದೇಹ ಮತ್ತು ಮನಸ್ಸನ್ನ ನಿಯಂತ್ರಣ ಮಾಡ್ತಕ್ಕಂಥ ಚಕ್ರ ಆಜ್ಞಾ ಚಕ್ರ. ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ಏನ್ ಮಾಡ್ತೀವಿ ಇಡ್ರಿ, ಅದು ಸುಸಜ್ಜಿತವಾಗಿರ್ಲಿ ಅಂತಂದೇಳಿ ಅಲ್ಲಿರ್ತಕ್ಕಂಥ ವಿಭೂತಿಯನ್ನು ಅಥವಾ ಕುಂಕುಮವನ್ನು ಅಥವಾ ಆಧಾರವನ್ನು ಹಣೆಗೆ ಇಟ್ಕೊಳ್ತೀವಲ್ಲ, ಅದೇ ರೀತಿ ಬಾಲಕ ಭಗತ್ ಸಿಂಗ್ ಆ ಜಾಗದಲ್ಲಿರ್ತಕ್ಕಂಥ ಮಣ್ಣನ್ನು ತೆಗೆದುಕೊಂಡು ತನ್ನ ಹಣೆಗೆ ಇಟ್ಕೊಳ್ತಾನೆ. ಇನ್ನೂ ಸಮಾಧಾನ ಆಗೋದಿಲ್ಲ. ನಾವು ದೇವಸ್ಥಾನಕ್ಕೆ ಹೋದಾಗ ಏನ್ ಮಾಡ್ತೀವಿ ಹೇಳ್ರಿ, ಅಲ್ಲಿರ್ತಕ್ಕಂಥ ವಿಭೂತಿಯನ್ನು ಆಧಾರವನ್ನು ಹಣೆಗೆ ಇಟ್ಕೊಂಡು ಮತ್ತೆ ಒಂದು ಚಿಕ್ಕ ಪೇಪರ್ನಲ್ಲೋ ಯಾವ್ದ್ರಲ್ಲೋ ಕಟ್ಕೊಂಡು ಮನೆಯವರಿಗೆಲ್ಲ ಬರ್ತೀವಲ್ಲ, ಅದೇ ರೀತಿ ಅವನು ಏನ್ ಮಾಡ್ತಾನ, ಸ್ವಲ್ಪ ಹಣೆಗನ್ನು ಇಟ್ಕೊಳ್ತಾನ. ಇನ್ನೂ ಸಮಾಧಾನ ಆಗ್ತಾ ಇಲ್ಲ. ಆ ಮಣ್ಣು ಪವಿತ್ರ ಅನಿಸ್ತಾ ಇದೆ ಅವನಿಗೆ. ಒಂದು ಪುಟ್ಟ ಡಬ್ಬಿಯಲ್ಲಿ, ಊಟದ ಡಬ್ಬಿ ಏನಿತ್ತಲ್ಲ, ಒಂದು ಪುಟ್ಟ ಡಬ್ಬಿಯಲ್ಲಿ ಅದನ್ನ
ತುಂಬಿಟ್ಕೊಂಡು ಸೇಕರಿಸಿಟ್ಕೊಂಡು ಮನೆಗೆ ವಾಪಸ್ ಬರ್ತಾನೆ. ರಾತ್ರಿ ಮನೆಗೆ ಬಂದ, ಹಿಂತಿರುಗಿದ. ಅವನ ಸಹೋದರಿ ಎಂದಿನಂತೆ, ಅವನ ಜೊತೆ ಹುಟ್ಟಿರ್ತಕ್ಕಂಥ ಅವನ ಸಹೋದರಿ ಎಂದಿನಂತೆ ಅವನನ್ನ ಊಟಕ್ಕೆ ಕರೀತಾ. ಬಾ ಅಣ್ಣ ಊಟ ಮಾಡೋಣ ಅಂತಂದೇಳಿ ಊಟಕ್ಕೆ ಕರೆದಾಗ ಒಲ್ಲೆ ಅಂತ ಮುಖ ತಿಳಿಸ್ತಾನೆ. ಅವಾಗ ಊಟಕ್ಕೆ ಒಲ್ಲೆ ಅಂದಾಗ ಮನೇಲಿ ಏನ್ ಮಾಡ್ತಾರೆ ಹೇಳ್ರಿ, ನಮಗೆ ಇಷ್ಟವಾಗಿರ್ತಕ್ಕಂಥ ಪದಾರ್ಥದ ಆಸೆಯನ್ನು ತೋರಿಸ್ತಾರೆ. ಅಯ್ಯೋ ನಿಮ್ಗೆ ಇಷ್ಟ ಆಗಿರೋದನ್ನ ಮಾಡಿದೀವಿ, ಊಟಕ್ಕೆ ಬಾ ಅಂತ ಕರೀತಾರಲ್ಲ, ಅದೇ ರೀತಿ ಅವನ ಸಹೋದರಿ ಏನ್ ಮಾಡ್ತಾಳ, ಅವನು ಊಟಕ್ಕೆ ಒಲ್ಲೆ ಅಂದಾಗ ಮಾವಿನ ಹಣ್ಣು ಅಂದ್ರೆ ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಮಾವಿನ ಹಣ್ಣು ಅನ್ನೋದನ್ನು ತಗೋಬಾ ಅಂತ ಹೇಳ್ಕೊಂಡಾಗ ಅದನ್ನು ನಿರಾಕರಿಸ್ತಾನೆ. ನಿರಾಕರಿಸು ಸ್ವೀಕರಿಸು ಎರಡು ನಿರಾಕರಿಸು ಅವನು ಆ ಮಾವಿನ ಹಣ್ಣನ್ನು ಸಹ ನಿರಾಕರಿಸ್ತಾನೆ. ಈಗ ನೋಡ್ರಿ, ಮನಸ್ಸಿನಲ್ಲಿ ಯಾರ ಹತ್ರನೂ ಹೇಳ್ಕೊಳ್ದೇ ಇರೋಂಥದ್ದನ್ನ ನಮ್ಮ ಒಡ ಹುಟ್ಟಿದವರ ಬಳಿ ನಾವು ಹಂಚ್ಕೊಳ್ತೀವಿ. ಯಾಕಂದ್ರ ದೊಡ್ಡವರಾಗಿರ್ತಕ್ಕಂಥ ತಂದೆ ತಾಯಿ ಬಳಿ ಹೇಳಿದ್ರೆ ನಾವು ಮಾಡಿರ್ತಕ್ಕಂಥದ್ದು ಸರಿನೋ ತಪ್ಪು, ಅಕಸ್ಮಾತ್ ತಪ್ಪಾಗಿ ಬಿಟ್ಟಿದ್ರ ಅವರು ನಮಗೆ ಬೈದ್ರ ಅಥವಾ ನಮ್ಮನ್ನು ಹೊಡೆದ್ಬಿಟ್ರ ಅಂತಕ್ಕಂಥ ಭಯ ಇರ್ತೈತಿ. ಆದ್ರೆ ಆ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಭಾವನೆಯನ್ನ ಯಾರೊಂದಿಗಾದ್ರೂ ನಾವು ಹೊರ ಹಾಕ್ಲೇಬೇಕು. ಹೊರಗಡೆ ಇದ್ವಿ ಅಥವಾ ಶಾಲೆಯಲ್ಲಿದ್ವಿ ಅಂದ್ರೆ ನಮ್ಮ ಸ್ನೇಹಿತರ ಬಳಿ ಹೊರ ಹಾಕ್ತೀವಿ. ಮನೆಯಲ್ಲಿದ್ದಾಗ ಏನ್ ಮಾಡ್ತೀವಿ, ನಮ್ಮ ಒಡ ಹುಟ್ಟಿದವರ ಜೊತೆಗೆ ನಾವು ಹಂಚ್ಕೊಂಡಿರ್ತೀವಿ. ಆ ನಂತರ ಅವ್ರು ಆಮೇಲೆ ಏನ್ ಮಾಡ್ತಾರೆ ಹೇಳ್ರಿ, ಅದನ್ನ ನಾವು ಹೇಳಿದ್ದನ್ನ ಅವಾಗ ಅಪ್ಪಗೆ ಹೇಳ್ತೀನಿ ನೋಡು, ಅಪ್ಪಗೆ ಹೇಳ್ತೀನಿ ನೋಡು ಅಂತಂದೇಳಿ ಹೆದರ್ಸದಿದ್ದೇನೆ. ಅದು ಒಂದು ಬಾಲ್ಯದ ಸವಿ ನೆನಪಿನ ಕ್ಷಣಗಳವು. ಅದೇ ರೀತಿ ಈ ಭಗತ್ ಸಿಂಗ್ ಏನ್ ಮಾಡ್ತಾನ, ಈಗ ಅವರ ಸಹೋದರಿಯನ್ನ ಕರ್ಕೊಂಡು ಮನೆ ಹಿಂಭಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ತನ್ನ ಡಬ್ಬಿಯಲ್ಲಿರ್ತಕ್ಕಂಥ ಮಣ್ಣನ್ನು ತೋರಿಸ್ತಾನೆ. ಆ ಮಣ್ಣು ಯಾವ ರೀತಿಯಾಗಿತ್ತು, ರಕ್ತದಲ್ಲಿ ಕಲಸಿದಂತಿತ್ತು. ಹಲವಾರು ಜನರು ಪ್ರಾಣಾರ್ಪಣೆ ಮಾಡಿ ಆ ರಕ್ತ ಆ ಮಣ್ಣಿನಲ್ಲಿ ಚೆಲ್ಲಿರೋದ್ರಿಂದ ಆ ಮಣ್ಣೆಲ್ಲ ರಕ್ತದಲ್ಲಿ ಕಲಸಿದಂತಿತ್ತು. ಆ ಮಣ್ಣು ಎಲ್ಲಿದು ಅಂತಂದೇಳಿ ಅವನ ಸಹೋದರಿಗೆ ತಿಳಿದ ತಕ್ಷಣ ಅವರ ಅಣ್ಣ ಯಾಕೆ ಉಪವಾಸ ಮಾಡ್ದ ಅಂತಂದೇಳಿ ಅವರಿಗೆ ಗೊತ್ತಾಯ್ತು. ಅವಾಗ ಅವ್ರ ಸಹೋದರಿಗೆ ಹೇಳ್ತಾನೆ, ಆ ಮಣ್ಣನ್ನು ತೋರಿಸಿ, ತ್ಯಾಗದ ಪ್ರತೀಕ ಮಣ್ಣು. ಈ ಮಣ್ಣು ಸಾಮಾನ್ಯವಾಗಿರ್ತಕ್ಕಂಥ ಮಣ್ಣಲ್ಲ, ಇದು ತ್ಯಾಗದ ಪ್ರತೀಕ. ಪ್ರತೀಕ ಗುರುತು, ಚಿಹ್ನೆ, ಸಂಕೇತ. ಪ್ರತೀಕ ಗುರುತು, ಸಂಕೇತ. ಇವು ಸಮಾನಾರ್ಥಕ ಪದಗಳು. ಅವರ ಸಹೋದರಿಗೆ ಹೇಳ್ತಾನ, ತ್ಯಾಗದ ಪ್ರತೀಕ ಆ ಮಣ್ಣು ಅಂತ ತಿಳಿ ಹೇಳ್ತಾರೆ. ಈಗ ಏಪ್ರಿಲ್ 13, 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಪ್ರಾಣ ಕಳೆದುಕೊಂಡಿದ್ದವರಿಗೆ ನಮನ ಸಲ್ಲಿಸಲು ಹೋಗಿದ್ದ ಬಾಲಕ ಭಗತ್ ಸಿಂಗ್. ಇಂದು ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಹೀಗಿದೆ. ಏಪ್ರಿಲ್ 13, 1919 ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು 2000 ಮುಗ್ಧ ಹಿಂದೂ, ಸಿಖ್ ಮತ್ತು ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ. ಭಗತ್ ಸಿಂಗ್ ಅಲ್ಲಿಗೆ ಹೋಗಿ ಅಂತರ್ಮುಖಿಯಾಗಿ ನಿಂತಾಗ ಈ ಭಾವನೆ ಅವನ ಮನಸ್ಸಿನಲ್ಲಿ ಹಾಯುತ್ತಿರಬೇಕು. ಏಪ್ರಿಲ್ 13, 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹಲವಾರು ಜನ ಪ್ರಾಣವನ್ನ ಅರ್ಪಣೆ ಮಾಡಿದ್ರು. ಅವರಿಗೆ ನಮನ ಸಲ್ಲಿಸಲು ಹೋಗಿದ್ದ ಪುಟ್ಟ ಬಾಲಕ ಭಗತ್ ಸಿಂಗ್, 12 ವರ್ಷದ ಬಾಲಕ ಭಗತ್ ಸಿಂಗ್ ಆ ಒಂದು ಜಾಗಕ್ಕೆ ಅವರಿಗೆ ನಮನ ಸಲ್ಲಿಸಲು ಹೋಗಿದ್ದ. ಈಗಲೂ ಸಹ ಜಲಿಯನ್ ವಾಲಾಬಾಗ್ನಲ್ಲಿ ಒಂದು ಒಕ್ಕಣೆ ಹೀಗಿದೆ, ಒಂದು ಬರಹ ಹೀಗಿದೆ. ಏನಿದೆ, ಏಪ್ರಿಲ್ 13, 1919 ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು ಅಂದ್ರೆ ಅಂದಾಜು, ಅದಕ್ಕಿಂತ ಹೆಚ್ಚು ಆಗಿರ್ಬೋದು ಅಥವಾ ಕಡಿಮೆನೂ ಆಗಿರ್ಬೋದು, ಅವತ್ತಿನ ದಿನದ ಲೆಕ್ಕ ಸಿಕ್ಕಿಲ್ಲ ಎಷ್ಟು ಜನ ಪ್ರಾಣವನ್ನು ಅರ್ಪಣೆ ಮಾಡಿದಾರಂತ. ಸುಮಾರು 2000 ಯಾವ್ಯಾರು ಮುಗ್ಧ ಹಿಂದೂ, ಸಿಖ್, ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ. ಕೇವಲ ಅಲ್ಲಿ ಸಿಖ್ ಧರ್ಮದ ಜನರು ಮಾತ್ರ ಭಾಗಿಯಾಗಿದ್ದಿಲ್ಲ, ಇದು ಸರ್ವ ಧರ್ಮ ಸಹಿಷ್ಣುವಾಗಿರ್ತಕ್ಕಂಥ ನಮ್ಮ ಭಾರತ ದೇಶ. ಎಲ್ಲರೂ ಸಹೋದರ ರೀತಿನೇ ಬದುಕ್ತಾ ಇದ್ರು, ಎಲ್ಲ ಹಬ್ಬಗಳನ್ನು ಎಲ್ಲರೂ ಒಟ್ಟಿಗೆ ಆಚರಿಸ್ತಾ ಇದ್ರು. ಆ ದಿನವೂ ಸಹ ಹಿಂದೂ, ಮುಸ್ಲಿಂ, ಸಿಖ್ ಯಾವ ಧರ್ಮದ ಭೇದ ಭಾವ ಇಲ್ಲದೆ ಹಲವಾರು ಜನರ ಸಮ್ಮಿಳಿತ, ಎಲ್ಲರ ರಕ್ತನಲ್ಲಿ ಮಿಶ್ರಣವಾಗಿರ್ತಕ್ಕಂಥ ಈ ಒಂದು ಪ್ರದೇಶ ಪಾವನವಾಗಿದೆ ಅಂತಂದೇಳಿ ಬಂದಿದ್ದಾರೆ. ಅಂದ್ರೆ ಎಲ್ಲ ಧರ್ಮದವರ ಗುರಿ ಒಂದೇ ಆಗಿತ್ತು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರಬೇಕು ಅಂತಕ್ಕಂಥದ್ದು. ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾಣವನ್ನು ಅರ್ಪಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವು ಇರ್ತಕ್ಕಂಥ ಮುಗ್ಧ ಜನರು ಸಹ ಅಲ್ಲಿ ಪ್ರಾಣವನ್ನು ಅರ್ಪಣೆ ಮಾಡಿದ್ರು. ಅಂತ ಒಂದು ಪ್ರಾಣಾರ್ಪಣೆ ಮತ್ತು ಅವರ ದೇಹದಿಂದ ಸುರಿದಿರ್ತಕ್ಕಂಥ ರಕ್ತದಿಂದ ಆ ಒಂದು ಪ್ರದೇಶ ಪಾವನವಾಗಿದೆ ಅಂತ ಈಗಲೂ ಸಹ ಒಂದು ಒಕ್ಕಣೆ ಇದೆ. ಆದ್ರಿಂದ ಭಗತ್ ಸಿಂಗ್ ಅಲ್ಲಿಗೆ ಹೋಗಿ
ಭಗತ್ ಸಿಂಗ್ ಅಂತ ಒಂದು ಜಾಗಕ್ಕೆ ಹೋಗಿ ನೋಡ್ರಿ, ಒಂದು ಯಾವುದೇ ಒಂದು ಜಾಗಕ್ಕೆ ಹೋದಾಗ ಆ ಒಂದು ಸ್ಥಳದ ಒಂದು ವಾತಾವರಣ ಏನಿದೆಯಲ್ಲ ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದೆ. ನೋಡ್ರಿ, ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವೇಷ, ಅಸೂಯೆ, ಸಂತೋಷ, ನೋವು, ನಲಿವು ಏನೇ ಇಟ್ಕೊಂಡು ಹೋಗಿರ್ರಿ, ಒಂದು ದೇವಸ್ಥಾನಕ್ಕೆ ಹೋದಾಗ ಏನಾಗತ್ತೆ ಹೇಳ್ರಿ, ಅದನ್ನೆಲ್ಲ ಮತ್ತು ನಾವು ಆ ಪವಿತ್ರವಾಗಿರ್ತಕ್ಕಂಥ ಜಾಗಕ್ಕೆ ಶುದ್ಧ ಮನಸ್ಸಿನಿಂದ, ಸ್ವಚ್ಛ ಮನಸ್ಸಿನಿಂದ ಹೋಗಿ ತಲೆಯನ್ನ ಬಾಗ್ತೀವಿ. ಅದೇ ರೀತಿ ಆ ಒಂದು ಪವಿತ್ರ ರಕ್ತದಿಂದ ಪಾವನವಾಗಿರ್ತಕ್ಕಂಥ ಜಾಗಕ್ಕೆ ಭಗತ್ ಸಿಂಗ್ ಹೋದಾಗ ಏನಾಯ್ತು, ಅವನಲ್ಲಿ ನಿಂತ್ಕೊಂಡಾಗ, ಅಂತರ್ಮುಖಿಯಾಗಿ ನಿಂತಾಗ ಅವನ ಮನಸ್ಸಿನಲ್ಲಿ ಸಹ ಈ ಭಾವನೆ ಕಾಯುತ್ತಿರಬೇಕು. ಯಾವ ಭಾವನೆ? ಅಲ್ಲಿ ಏನ್ ಪ್ರಾಣವನ್ನು ಅರ್ಪಣೆ ಮಾಡಿರ್ತಕ್ಕಂಥವರ ಮನಸ್ಸಿನಲ್ಲಿ ಯಾವ ಭಾವನೆ ಇತ್ತು? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕು ಅಂತಕ್ಕಂಥ ಭಾವನೆ ಏನಿತ್ತಲ್ಲ, ಅದೇ ಭಾವನೆ ಇವನ ಅಂತರ್ಮುಖಿಯಾದಾಗ ಅವನ ಮನಸ್ಸಿನಲ್ಲಿ ಕಾಯುತ್ತಿರಬೇಕು. ಅವನು ಸ್ವಲ್ಪ ಹೊತ್ತು ಅಂತರ್ಮುಖಿಯಾಗಿದ್ದಾಗ ಅವನ ಮನಸ್ಸಿನಲ್ಲಿ ಅಲ್ಲಿ ಎಲ್ಲರೂ ಪ್ರಾಣವನ್ನು ಅರ್ಪಣೆ ಮಾಡಿರ್ತಕ್ಕಂಥವ್ರ ಮನಸ್ಸಿನ ಭಾವನೆ ಅವನ ಮನಸ್ಸಿನಲ್ಲಿ ಕಾದೋಗಿರ್ಬೇಕು. ಜಲಿಯನ್ ವಾಲಾಬಾಗ್ನಲ್ಲಿ ನೆರೆದಿದ್ದ ಜನಕ್ಕೆ ತಾವೊಂದು ರಾಜಕೀಯ ಆಂದೋಲನದಲ್ಲಿ ಭಾಗಿಗಳಾಗಬೇಕೆಂಬ ಆಕಾಂಕ್ಷೆಯಾಗಲಿ ಹುತಾತ್ಮರಾಗಬೇಕೆಂಬ ಅಭಿಲಾಷೆಯಾಗಲಿ ಇದ್ದಿರಲಾರದು. ಜನರಲ್ ಡಯರ್ ಸಹ ತನ್ನ ಪೈಶಾಚಿಕ ಘಾತುಕತೆಯನ್ನು ಉಳಿದ ಬೇವರಾವ ಭಾವನೆಯಿಂದಲೂ ಪ್ರೇರಿತನಾಗಿದ್ದ ಎಂದು ನಂಬುವುದು ಕಷ್ಟ. ಜಲಿಯನ್ ವಾಲಾಬಾಗ್ನಲ್ಲಿ ಹಲವಾರು ಜನ ಏನ್ ನೆರೆದಿದ್ರಲ್ಲ, ಅವರು ನಾವು ಒಂದು ರಾಜಕೀಯ ಆಂದೋಲನದಲ್ಲಿ ಭಾಗಿಯಾಗಿದ್ದೀವಿ ಅಂದ್ರೆ, ನಾವು ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಆಕಾಂಕ್ಷೆ ಅವರಿಗೆ ಹುತಾತ್ಮರಾಗಬೇಕಾದ್ರ ಇರ್ಲಿಲ್ಲ, ಅಭಿಲಾಷೆ ಇರ್ಲಿಲ್ಲ. ಯಾಕಂದ್ರೆ ಅವರು ಒಂದು ಧಾರ್ಮಿಕದ ಒಂದು ಪ್ರಾರ್ಥನೆಯೊಂದಿಗೆ ಭಾಗಿಯಾಗಿದ್ರು. ಜನರಲ್ ಡಯರ್ ಏನಿದ್ರಲ್ಲ, ಬ್ರಿಟಿಷರ ಅಧಿಕಾರಿ ಜನರಲ್ ಡಯರ್ ಸಹ ಅವತ್ತಿನ ದಿನ ಏನ್ ಮಾಡ್ದ, ಪೈಶಾಚಿಕ ಘಾತುಕತೆಯನ್ನ ಮಾಡ್ದ. ಏನ್ ಮಾಡ್ದ? ಅವನ ಮನಸ್ಸಿನಲ್ಲಿ ಇರ್ಲಿಲ್ಲ ಎಲ್ಲರನ್ನ ಹತ್ಯೆಗೊಳಿಸ್ಬೇಕು ಅಂತ ಇರ್ಲಿಲ್ಲ. ಅವನ ಉದ್ದೇಶ ಏನಾಗಿತ್ತು? ಬ್ರಿಟಿಷ್ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ, ಬ್ರಿಟಿಷ್ ಅಧಿಕಾರಿ ಆಗಿರೋದ್ರಿಂದ ಯಾರಾದ್ರೂ ಭಾರತೀಯರು ಒಂದು ಗುಂಪಾಗಿ ಸೇರ್ಕೊಂಡಿದ್ರು ಅಂದ್ರ ಅವರನ್ನ ಏನ್ ಮಾಡ್ಬೇಕು? ನಾಶ ಮಾಡ್ಬೇಕು, ಕುಂಡೊಡಿಬೇಕು, ಇಲ್ಲಾಂದ್ರೆ ಅವರನ್ನು ಸೆರೆಮನೆಗೆ ಹಾಕ್ಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಪ್ರೇರಿತನಾಗಿದ್ದೇ ವಿನಃ ಇನ್ನು ಬೇರೆ ಯಾವ ಆಲೋಚನೆ ಇರಲಿಲ್ಲ. ಕ್ರೂರ ಮಾರ್ಗದಿಂದ ಭಾರತೀಯರನ್ನು ಬಗ್ಗು ಬಡಿಯಬಹುದೆಂದು ಅವನ ಎಣಿಕೆ. ಒಟ್ಟಿನಲ್ಲಿ ಒಂದು ಕೆಟ್ಟ ಮಾರ್ಗದಿಂದ, ಅತ್ಯಂತ ಕ್ರೂರವಾಗಿರ್ತಕ್ಕಂಥ ಮಾರ್ಗದಿಂದ ಮಾತ್ರ ಈ ಭಾರತೀಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸೋದನ್ನ ಬಗ್ಗು ಬಡಿಬೇಕು ಅಂತಕ್ಕಂಥದ್ದನ್ನ ಅವನು ಮನಸ್ಸಿನಲ್ಲಿ ಆಲೋಚನೆ ಮಾಡಿದ. ಬ್ರಿಟಿಷ್ ಸಾಮ್ರಾಜ್ಯದ ಅನವರತ ಏಳಿಗೆಗೆ ಇದಕ್ಕಿಂತಲೂ ಸುಲಭವಾದ ಮಾರ್ಗವನ್ನು ಚಿಂತಿಸಲು ಅವನು ಅಶಕ್ತನಾಗಿದ್ದ. ಅವನ ಉದ್ದೇಶ ಏನಾಗಿತ್ತು? ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಅಭಿವೃದ್ಧಿಯನ್ನ ಮಾಡಬೇಕು. ಅನವರತ ಅಂದ್ರೆ ಸತತವಾಗಿ ಶ್ರಮ ಪಡಬೇಕು. ಅಂದ್ರೆ ಈ ಬ್ರಿಟಿಷ್ ಸಾಮ್ರಾಜ್ಯದ ಅಭಿವೃದ್ಧಿಗೋಸ್ಕರ ಸತತವಾಗಿ ಈ ರೀತಿಯಾಗಿ ಶ್ರಮ ಪಡೋದಕ್ಕೆ ಇರೋದು ಇದು ಒಂದೇ ಸುಲಭವಾಗಿರ್ತಕ್ಕಂಥ ಮಾರ್ಗ. ಅಂದ್ರೆ ಈ ಒಂದು ಭಾರತೀಯರನ್ನ ಬಗ್ಗು ಬಡಿಬೇಕಾದ್ರ ಕ್ರೂರ ಮಾರ್ಗವನ್ನೇ ಅನುಕರಣೆ ಮಾಡಬೇಕು, ಬ್ರಿಟಿಷ್ ಸಾಮ್ರಾಜ್ಯವನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತಕ್ಕಂಥದ್ದು ಮಾತ್ರ ಅವನಿಗೆ ಆಲೋಚನೆ ಆಗಿತ್ತು. ಅವನು ಡಯರ್ ಹೇಳ್ತಾನ, ಒಟ್ಟು 1650 ಸುತ್ತುಗಳಷ್ಟು ಗುಂಡಿನ ಮಳೆ ಕರೆಯಿಸಿದ್ದ ಅವನು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಸುಮಾರು ನಾನು 1650 ಸುತ್ತುಗಳಷ್ಟು ಗುಂಡನ್ನು ಹಾರಿಸಿದ್ದೀನಿ. ಅವತ್ತಿನ ದಿನ ನಾನು ಏನ್ ಮಾಡಿದ್ದೀನಿ? ಸುಮಾರು 1650 ಸುತ್ತುಗಳಷ್ಟು ನಾನು ಗುಂಡನ್ನು ಹಾರಿಸಿದ್ದೀನಿ. ಆದ್ರೆ ಅದು ಯಾವುದು ಹುಸಿ ಹೋಗಿಲ್ಲ ಅಂತ ಹೇಳ್ಕೊಳ್ತಾನೆ. ಅಂದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ತಾನ, ನಾನು ಸುಮಾರು 1650 ಗುಂಡುಗಳನ್ನ ಹಾರಿಸಿರ್ಬೋದು ಅವತ್ತು, ಆದ್ರೆ ಅದು ಯಾವುದು ಹುಸಿ ಹೋಗಿಲ್ಲ, ಒಂದೇ ಒಂದು ಗುಂಡು ಸಹ ದಂಡವಾಗಿಲ್ಲ ಅಂತ ಹೇಳ್ಕೊಳ್ತಾನಂದ್ರ ಸುಮಾರು 1650ರಷ್ಟು ಜನರು ಪ್ರಾಣವನ್ನ ಅರ್ಪಣೆ ಮಾಡಿದ್ದಾರೆ ಅಂತ ನಮಗೆ ಇದರಿಂದ ತಿಳಿದಿತ್ತಂದ್ರೆ ಅದರ ಸಂಖ್ಯೆ ಎಷ್ಟು ಅಂತಂದೇಳಿ ತಿಳ್ಕೊಳ್ತೀವಿ. ಒಂದು ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಇದನ್ನು ಖಚಿತಗೊಳಿಸಿತ್ತು. ಜಲಿಯನ್ ವಾಲಾಬಾಗಿನ ರಕ್ತಸಿಕ್ತವಾಗಿದ್ದ ಮಣ್ಣನ್ನು ನಿಧಿಯಂತೆ ಕಾಪಾಡಿಕೊಂಡು ಬಂದಿದ್ದ ಬಾಲಕ, ಚಿಕ್ಕ ವಯಸ್ಸಿನಲ್ಲಿ 12 ವರ್ಷದ ಬಾಲಕನಾಗಿರ್ಬೇಕಾದ್ರ ಜಲಿಯನ್ ವಾಲಾಬಾಗ್ ಪ್ರದೇಶಕ್ಕೆ ಹೋಗಿ ತನ್ನ ಊಟದ ಡಬ್ಬಿಯಲ್ಲಿ ಮಣ್ಣನ್ನು ತುಂಬಿಕೊಂಡು ಬಂದಿದ್ನಲ್ಲ, ಅದನ್ನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ನಲ್ಲ, ಅಲ್ಲಿವರೆಗೂ ಅದನ್ನ ನಿಧಿಯನ್ನ ಕಾಪಾಡಿಕೊಂಡು ಬರುವಂತೆ ಆ ಪುಟ್ಟ ಬಾಲಕ ಹಾಗೆ ಇಟ್ಕೊಂಡು ಜೋಪಾನವಾಗಿ ಕಾಪಾಡ್ಕೊಂಡು ಬಂದ. ಮುಂದೆ ತನ್ನ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ತನ್ನ ಸಹಚರರೊಂದಿಗೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ಚಿಕ್ಕ ವಯಸ್ಸಿನಲ್ಲಿ ಅವನ ಮನಸ್ಸಿನಲ್ಲಿ ಮೂಡಿರ್ತಕ್ಕಂಥ ಈ ಒಂದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಮುಂದೆ ಅವನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗುವಂತೆ ಮಾಡ್ತಾನೆ. ಇದರ ಫಲವಾಗಿ ಅವನೇನ್ ಮಾಡ್ತಾನ?
ಬ್ರಿಟಿಷರಿಂದ ಮರಣದಂಡನೆಗೀಡಾಗಿ ತನ್ನ ಸಹಚರರಾದ ಸುಖದೇವ್, ರಾಜ್ಗುರು ಮತ್ತು ಬಟುಕೇಶ್ವರ ದತ್ತರೊಂದಿಗೆ ಹಸನ್ಮುಖಿಯಾಗಿ ಅಂದರೆ ನಗ್ನಗ್ತಾ ಭಾರತಾಂಬೆಯ ಸ್ವಾತಂತ್ರ್ಯದ ಹಣತೆಗೆ ಸ್ವಾತಂತ್ರ್ಯ ಅಂತಕ್ಕಂಥ ಈ ಒಂದು ದೀಪಕ್ಕೆ ತೈಲವೆಂಬಂತೆ ಅಂತ ತನ್ನ ಪ್ರಾಣವನ್ನ ಎಣ್ಣೆ ಎನ್ನುವಂತೆ ಅಂದ್ರೆ ಈ ಸ್ವಾತಂತ್ರ್ಯದ ದೀಪ ಇನ್ನೂ ಉರಿತಾ ಇದೆ ಅಂದ್ರ ಇಂಥ ಹಲವಾರು ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ದೇಶಭಕ್ತರ ಪ್ರಾಣವೇ ಈಗಲೂ ಸಹ ಈ ಒಂದು ದೀಪ ಅಂತಕ್ಕಂಥ ಒಂದು ಸ್ವಾತಂತ್ರ್ಯ ಅಂತಕ್ಕಂಥ ದೀಪದಲ್ಲಿ ಎಣ್ಣೆ ಆಗಿರೋದ್ರಿಂದನೇ ಆ ಬೆಳಕಿನಲ್ಲಿ ನಾವು ಇವತ್ತಿಗೂ ಸಹ ಇಷ್ಟೊಂದು ಸುಖವಾಗಿ ಸಮಾಧಾನದಿಂದ ಇರೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅಂತ ವೀರ ಯೋಧನಾಗಿ ಈ ನಮ್ಮ ಭಗತ್ ಸಿಂಗ್ ಅಮರನಾಥ. ಕೊನೆಗೆ ಅವನು ಹೇಳಿರ್ತಕ್ಕಂಥ ಸಂದೇಶ ಇಕ್ವಿಲಾಬ್ ಜಿಂದಾಬಾದ್ ಅಂದ್ರೆ ಕ್ರಾಂತಿ ಚಿರಾಯುವಾಗಲಿ ಅಂತಂದೇಳಿ ಹೇಳಿ ತನ್ನ ಪ್ರಾಣವನ್ನ ಅರ್ಪಣೆ ಮಾಡಿದ್ದಾನೆ. ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಈಗ ಕ್ರಾಂತಿ ಚಿರಾಯುವಾಗಲಿ ಅನ್ಬೇಕಾಗಿಲ್ಲ. ಈಗ ನಾವು ಇದನ್ನ ನಾವು ಈ ಸಂದೇಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಿ. ಯಾರೊಂದಿಗೆ ಕ್ರಾಂತಿಯನ್ನ ಮಾಡ್ತಾ ಇದ್ದೀವಿ? ನಮ್ಮವರೊಂದಿಗೆನೆ ನಾವು ಕ್ರಾಂತಿಯನ್ನ ಮಾಡಿ ಕ್ರಾಂತಿಯನ್ನ ಚಿರಾಯುವಾಗಿ ಉಳಿಸ್ಕೊಳ್ತಾ ಇದ್ದೀವಿ. ಆದ್ರೆ ಅವರು ಕ್ರಾಂತಿ ಚಿರಾಯುವಾಗಲಿ ಅನ್ನೋದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಲಿ, ನಮ್ಮ ದೇಶದಲ್ಲಿರ್ತಕ್ಕಂಥವ್ರೆಲ್ಲರೂ ಯಾರ ಗುಲಾಮರಾಗಿರೋ ಬದುಕೋದು ಬೇಡ, ಸ್ವತಂತ್ರವಾಗಿ ಸುಖವಾಗಿ ಸ್ವಾತಂತ್ರ್ಯದ ಸವಿಯನ್ನ ಅನುಭವಿಸ್ತಾ ಬದುಕಲಿ ಅಂತ ಅವ್ರು ಆಸೆ ಪಟ್ರು. ಆದ್ರೆ ಅದನ್ನ ನಾವಿವಾಗ ಏನ್ ಮಾಡ್ತಾ ಇದ್ದೀವಿ? ದುರುಪಯೋಗ ಪಡಿಸ್ಕೊಂಡು ನಮ್ಮ ನೆಮ್ಮದಿಯನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಮಕ್ಕಳೇ. ಆದ್ರಿಂದ ನಾವು ಈ ಒಂದು ಸ್ವಾತಂತ್ರ್ಯದ ಫಲವನ್ನ ಒಳ್ಳೆಯ ರೀತಿಯಲ್ಲಿ ನಮಗೆ ಅನುಕೂಲಕರವಾಗುವ ರೀತಿಯಲ್ಲಿ ಅದಕ್ಕೆ ಒಂದು ಕಳಂಕ ಬರದ ರೀತಿ ನೋಡ್ಕೋಬೇಕಾದ್ರೆ ನಾವು ಯಾವ ರೀತಿಯಾಗಿರ್ಬೇಕು? ಶಾಂತಿ ಸಮಾಧಾನದಿಂದ ನಮ್ಮ ಸಾಧನೆಯ ಮಾರ್ಗದೆಡೆಗೆ ಇದ್ದು ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಶ್ರಮಿಸಬೇಕು ಅಂತಕ್ಕಂಥದ್ದು ಈ ಭಗತ್ ಸಿಂಗ್ ಅವರ ಶ್ರಮಿಸಿದಾಗ ಇಂಥ ಭಗತ್ ಸಿಂಗ್ ನಂತಹ ಹಲವಾರು ದೇಶಭಕ್ತರ ಪ್ರಾಣ ಅರ್ಪಣೆ ಮಾಡಿದ್ದಕ್ಕೂ ಸಾರ್ಥಕ ಆಗತ್ತೆ ಅಂತಂದೇಳಿ ಈ ಪಾಠದಿಂದ ನಾವು ತಿಳ್ಕೊಳ್ತೀವಿ.